ನಮಸ್ಕಾರ ಎಲ್ಲರಿಗೂ. ಟೈಮ್ ಮತ್ತು ಇವಾಗ 5 ಗಂಟೆ ಆಗೈತ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಂತೂ ವಿಡಿಯೋ ಸ್ಕಿಪ್ ಮಾಡಿದೆ, ಕೊನೆಯಂಡವರೆಗೂ ನೋಡಿರಿ. ಯಾಕಂದರೆ ಇವತ್ತು ನಮ್ಮ ಮೋಶಿಯರದು ಬಂದಿದ್ದರು. ಇಲ್ಲಿ ಒಂದು ದೇವ್ರ ಕಾರ್ಯಕ್ರಮ ಐತ್ರಿ. ಹಂಗೆ ಕಿಸಿಂದ ಅವರು ಬಂದಿದ್ದರು, ನಿನ್ನೆನೇ ಬಂದಿದ್ದರು. ಆದರೆ ಇವತ್ತು ನಸಿಕ್ನಾಗ ಬಸ್ ಎಷ್ಟಿಗೆ 5:30 6ಕ್ಕೆ ಹೋಗಿರ್ತಾರೆ. ಹಾಗೆ ಕಿಸಿನ ಜಲ್ದಿನೇ ಎದ್ದು ರೆಡಿ ಆಗಿಬಿಟ್ಟಿದ್ರು. ಅವರು ಎಷ್ಟಕ್ಕಂದ್ರೆ ಒಂದು 10 11 ಗಂಟೆಗೆ ಅವ್ರ ಊರಾಗ ಇರ್ತಾರೆ ರೀ. ಅಷ್ಟೊಂದು ಅದಕ್ಕೆ ಒಂದು ಸ್ವಲ್ಪ ಜಲ್ದಿನೇ ಇದ್ದಿರ್ತಾರೆ ಅವ್ರ ಊರಾಗ. ಅದಕ್ಕೆ ಇಲ್ಲೇ ಇದ್ದಿದ್ರು. ಇವತ್ತು ಹೋತ್ನೂರಿಗೆ ಅಂತೇಳಿ ಕಿಸಿಂದ ದೊಡ್ಡನೇ ತಯಾರಾಗಿದ್ರು. ಬೇಕಾದ್ರೆ ಎಲ್ಲ ಅಲ್ಲಿ ದೇವ್ರ ಕಾರ್ಯಕ್ರಮ ಇತ್ತಲ್ರಿ, ಅಲ್ಲಿಗೆ ಬಂದಿದ್ದರು. ಸಂಜೆ ಟೈಮಿಗೆ ಇಲ್ಲಿಗೆ ಬಾ ಅಂತ ಹೇಳಿದ್ದು ನಾನು. ಇಲ್ಲಿಗೆ ಬಂದಿದ್ದರು. ಅದಕ್ಕೆ ಇವಾಗ ಮತ್ತೆ ಆ ಕಡೆ ಹೋಗ್ಲತ್ತಾರ. ಆ ಕಡೆ ಹೋಗಿ ಕಿಸಿಂದ ಅಲ್ಲಿಂದ ಆ ಕಡೆ ಬಸ್ಸಿಗೆ ಹೋಗ್ತಾರೆ ರೀ. ಇಲ್ಲೇ ಇಂಡಿ ಬೆಲ್ಲಿ ಬೇನೂರು ಇತ್ತು ಅವ್ರ ಊರ. ಅದಕ್ಕೆ ಇವಾಗ ಜಲ್ದಿನೇ ಹೊಲತ್ತರು. ಮುಂಜಾನೆ 9 ಬಸ್ಸಿಗೆ ಹೋಗತ್ತಂದ್ರೆ ಇಲ್ಲಿ ನಿಂದ್ರಲಾಗಿದ್ರು ಅವರು. ಅದ್ರಾಗ ಬೇರೆ ಮನ್ಯಾಗ ಕೆಲಸ ಭಾಳ ಇರ್ತಲ್ರಿ. ಎಲ್ಲ ಹುಡುಗರು ಸಾಲಿಗೆ ಹೋಗ್ತಾರೆ ಅವ್ರ ಮನೆಗೆ ಭೀ. ಹಾಗಾಗಿ ಕಿಸಿಂದ ಲೇಟ್ ಅದು ಭಾಳಷ್ಟು ಹೊತ್ತು ಮಾಡೋದ್ರ ಅಂತ ಹೇಳಿ ಕಿಸಿಂದ ಅವರೊಬ್ಬರ ಜಲ್ದಿ ಹೊಳತ್ತರು. ಉಳ್ದಿದ್ದವರೆಲ್ಲ ಹಿಂದ್ಗಡೆ 9:10 ಬಸ್ಸಿಗೆ ಹೋಗಿರ್ತಾರೆ ರೀ. ಅದಕ್ಕೆ ಇವರು ಈಗ 5:30 ಆಗ್ಯದ ಟೈಮ್ ಅಂತೂ. ಬಸ್ ಅಂತೂ 6 ಗಂಟೆನೇ ಹೋಗ್ತದಲ್ರಿ. ಆದ್ರೆ ಎಷ್ಟು 6:30 ಆದ್ರೂ ಅಂತೂ ಬೆಳಕು ಇರಂಗಿಲ್ಲ. ಅದನ್ನು ಒಂದು ಸ್ವಲ್ಪ ಕತ್ಲೈತು. ಅವ್ರಿಷ್ಟ ನೀರು ತೊಂಬತ್ತಿದ್ರು. ಅದಕ್ಕೆ ಗಾಡಿ ಮೇಲೆ ಬಿಟ್ಟು ಬರ್ತೀನಿ ನಿಂದ್ರಂದ್ರೆ ಎಲ್ಲಿ ನಿಂದ್ರಲಾಗಿದ್ರು ಅವ್ರು. ಬಸ್ ಹೋಗ್ತೀನಿ ಅಂತ ಹೇಳ್ಕೇಸಿಂದ ಇವತ್ತು ನಾನು ಊರಿಗೆ ಹೊಂಟಿದ್ರಿ. ಇವತ್ತು ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಇತ್ತು. ಅವ್ರೇನು ಬರೋಂಗಿಲ್ಲ, ಯಾಕಂದ್ರೆ ಹೊಲದ ಕಡೆ ಎತ್ಕೊಳ್ಳೋದು ಇದ್ದಿರ್ತಾವಲ್ರಿ. ಅದಕ್ಕೆ ಮುತ್ತೆನೂ ಹೋಗಂಗಿಲ್ಲ. ಮುತ್ತೆಗೆ ಒಂದು ಕಾರ್ಯಕ್ರಮ ಇತ್ತು, ಅವರು ಒಂದು ಕಡೆ. ಈ ದಿನದಾಗಂತೂ ಕಾರ್ಯಕ್ರಮದ ಜಾಸ್ತಿ ಇದ್ದಿರ್ತಾವೆ. ಸೊ ದಿನ ಒಂದೊಂದು ಕಾರ್ಯಕ್ರಮ ಬಂದಿರ್ತಾವೆ. ಆದರೆ 2 ಎಂಗೇಜ್ಮೆಂಟ್ ಇದ್ದೀವಿ ರೀ. ಒತ್ತಟಿ ಮುತ್ತೆ ಹೋಗ್ತೀವಿ. ಈ ಕಡೆ ನಾವು ಎಂಗೇಜ್ಮೆಂಟ್ಗೆ ಹೊಲತ್ತಿದ. ಅದಕ್ಕೆ ಕಿಸಿಂದ ಅವರು ಹೊಲಕ್ಕೆ ಹೋಗಿದ್ರು. ಹೊಲದ ಕಡೆ ಎಲ್ಲ ಎತ್ಕೊಂಡಿರ್ತಾವಲ್ರಿ, ಚಂತಕ ನೀರನ್ನು ಮಾಡೋರು ಯಾರೂ ಇರೋಂಗಿಲ್ಲ. ಅದಕ್ಕೆ ಅವ್ರಿಗೆ ಇಷ್ಟು ಬುತ್ತಿ ಕಟ್ಬಿಟ್ಟಿದ್ದ. ಮುಂಜಾನೆ ಹೋದ್ರವರು ಮೋಸಿದರೆಲ್ಲನೂ ಊರಿಗೆ ಹೋಗಿದ್ರು. ಅವರು ಮುಂಜಾನೆ ನಸುಕ್ನಾಗೆ ಹೋಗಿದ್ರಲ್ರಿ ಸಣ್ಣವಾರದೆಲ್ಲ. ಇವಾಗ ನಾವು ಎಂಗೇಜ್ಮೆಂಟಿಗೆ ಹೋಗಿ ಬಂದಿದ್ದೇವೆ ರೀ. ಈಗ ಟೈಮ ನೋಡ್ಬೋದು 10 ಹೋಗ್ಯದ. ಪೂರ್ತಿ ವಿಡಿಯೋಸ್ ಎಲ್ಲ ಕೆಂಪು ಹೊಂಟದ್ರಿ. ಯಾಕಂದ್ರೆ ಸೂರ್ಯದೇವ ಮುಣಗ್ಲಿಕ್ಕೆ ಬಂದಾನಲ್ಲ. ಹಂಗೆ ಕಿಸಿಂದ ಈಗ ಟೈಮ 4:30 ಆಗ್ಯದ. ಇವರು ಸಾಲಿಗೆ ಹೋಗಿದ್ರಿ. ನಾವು ಊರಿಗೆ ಹೋಗಿ ಬರೋದ್ರಾಗಂತೂ ಬಂದಿದ್ರು ಸಾಲಿದು. ಸಂಜೆಗೆ ಅಡುಗೆ ಏನೋ ಮಾಡ್ಬೇಕ್ರಿ. ಸಂಜೆಗೆ ಅಡುಗೆ ಏನು ಮಾಡ್ಬೇಕು ಅನ್ನೋದ್ರಾಗ ಇವತ್ತೊಂದಿಷ್ಟು ಪಾನಿಪುರಿ ಮಾಡೈತ್ರಿ. ಹಾಗಾಗಿ ಕಿಸಿಂದ ಪಾನಿಪುರಿ ಮಾಡತ್ತಿದ. ನನಗೂ ಈ ಕಡೆ ಸರಿಯಾಗಿ ವಿಡಿಯೋ ಹಾಕಲಿಲ್ಲರಿ. ನಾನು ಯಾವುದೇ ರೆಸಿಪಿ ಮಾಡಿ ಹಾಕ್ಬೇಕಂದ್ರೂ ಆಗಲಾಗಿತ್ತು. ಅದಕ್ಕೆ ಇವತ್ತೊಂದು ಸ್ಪೆಷಲ್ ರೆಸಿಪಿ ಪಾನಿಪುರಿ ಮಾಡತ್ತೀನಿ ಮನೆಗೆ. ಇವಾಗ ಪಾನಿಪುರಿ ಮಾಡ್ಲಿಕ್ಕೆ ಪಾನಿಪುರಿದ ನೀರು ಮಾಡತ್ತಿದ್ರಿ. ಅದರ ಪಾನಿಪುರಿ ಅಂತೂ ಏನೋ ಮಾಡಿದ್ದಿಲ್ಲ. ಜಾಸ್ತಿ ನಾನು ಪಾನಿಪುರಿ ಮಾಡಬೇಕಾದ್ರೆ ಬರೀ ರೆಡ್ಮಿಂಟ್ ಪಾನಿಪುರಿನೇ ತರ್ತಿದ್ದ. ಈ ಥರ ಪಾವ್ಕಿಲೋ ಅರ್ಧ ಕಿಲೋ ಸಿಕ್ಕಿರ್ತದೆ, ಅವೇ ಪಾನಿಪುರಿನೇ ತರ್ತಿದ್ದ. ಅದಕ್ಕೆ ಇವತ್ತು ಮನೆಗೆ ಮಾಡಿದ್ರೈತೆ ಅಂತ ಹೇಳ್ಕೇಸಿಂದ ಅದಕ್ಕೆ ಒಂದು ಸ್ವಲ್ಪ ಫಸ್ಟಿಗೆ ಪಾನಿಪುರಿ ನೀರು ಮಾಡಿಟ್ರಾಯ್ತು ಅಂತೇಳಿ ಪಾನಿಪುರಿ ನೀರಿಗೆ ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, 1-2 ಹಸಿಮೆಣ್ಸಿನ್ಕಾಯಿ, ಅದ್ರಾಗ ಒಂದಿಷ್ಟು ಸ್ವಲ್ಪ ಅರ್ಧ ಸ್ಪೂನ್ದಷ್ಟು ಅಜ್ವಾನ ಹಾಕಕತ್ತಿದ್ರಿ. ಮತ್ತೊಂದು ಅರ್ಧ ಸ್ಪೂನ್ಕಿಂತ ಒಂದು ಸ್ವಲ್ಪ ಕಮ್ಮಿ ಜೀರಿಗೆ ಹಾಕೈತೆ. ಯಾಕಂದ್ರೆ ಜಾಸ್ತಿ ಜೀರಿಗೆ ಆದ್ರೆ ಭಾಳಷ್ಟು ಪಾನಿಪುರಿ ನೀರು ವಾಸಾಗಿ ಬಿಡ್ತದೆ. ಹಾಗಾಗಿ ಕಿಸ್ನ ಅದೊಂದು ಸ್ವಲ್ಪ ಹಾಕಿಬಿಟ್ಟಿನಿ. ಜೀರಿಗೆ ಒಂದು ಸ್ವಲ್ಪ ಮತ್ತು ಅಜ್ವಾನ ಒಂದು ಸ್ವಲ್ಪ. ಇದಕ್ಕೆ ಮತ್ತೇನು ನಾನು ಸೋಡಾಲಿ ಏನಲ್ಲಿ ಮಿಕ್ಸ್ ಮಾಡಿಲ್ಲ. ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಸಿಂದ ಇದೊಂದು ಸ್ವಲ್ಪ ಮಿಕ್ಸರ್ದಾಗ ಹರ್ಕೊಂಬಂದ್ರೆ ಆಯ್ತು ರೀ. ಯಾಕಂದ್ರೆ ಒಂದು ಸ್ವಲ್ಪ ನೀರು ಹಾಕಲಿಲ್ಲ ಅಂದ್ರೆ ಭಾಳಷ್ಟು ಗಟ್ಟಿಯಾಗಿಬಿಡ್ತಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕಿನಿ. ಅದಕ್ಕೆ ಪಾನಿಪುರಿಗಳ ತಿನ್ಲಿಕ್ಕೆ 2 ಉಳ್ಳಾಗಡ್ಡಿಗಳು ಇಡಬೇಕಿನ. ಅದು ಈಗ ಪಾನಿಪುರಿ ನೀರು ಮಾಡಿಟ್ಟಿನಿ ರೀ. ಈ ನೀರಂತೂ ಒಂದು ಸ್ವಲ್ಪ ಮಸಾಲೆ ಹಾಕಿಬಿಟ್ಟಿದೆ. ಇದಕ್ಕೆ ಗರಂ ಮಸಾಲೆ ಹಾಕಿನಿ ರೀ. ಮತ್ಯಾವುದು ಮಸಾಲೆ ಏನು ಹಾಕಿಲ್ಲ. ಬೇರೆ ಮಸಾಲೆನೇ ಹಾಕ್ಬೋದು. ನಾನು ಹಾಕಿದ್ದು ಬರೀ ಗರಂ ಮಸಾಲೆ. ಇದಿಷ್ಟೇ ಈರುಳ್ಳಿ ಇಟ್ಟಿದ್ದ. ಇಲ್ಲಿ ಪಾನಿಪುರಿ ಮಾಡ್ಲಿಕ್ಕಂತೂ ಒಂದು ಸ್ವಲ್ಪ ಮೈದಾ ಹಿಟ್ಟು, ಅದಕ್ಕೆ ಮತ್ತೊಂದು ಸ್ವಲ್ಪ ಅರ್ಧ ಮೈದಾ ಹಿಟ್ಟು ಮತ್ತು ಅರ್ಧ ರವೆ ತೊಗೊಂಡಿದ್ರು ನಾನು. ಆದರೂ ರವೆ ಜಾಸ್ತಿನೇ ಹಾಕಿರ್ಬೇಕಲ್ಲ. ಮೈದಾ ಹಿಟ್ಟು ಕಮ್ಮಿ ಆದ್ರೂ ಭೀ ನಡಿಬೋದು. ಇಲ್ಲಾಂದ್ರೆ ಹಾಲಕ್ಕೆ ಮೈದಾ ಹಿಟ್ಟು ಇದ್ದಿಲ್ಲ ಅಂದ್ರೆ ಭೀ ಪಾನಿಪುರಿ ಬಂದಿರ್ತಾವೆ. ಹಂಗಾಕಿಸಿಂದ ಎರಡೂ ಸ್ವಲ್ಪ ಮಿಕ್ಸ್ ಮಾಡಿದ್ರು ನಾನು. ಒಂದು ಸ್ವಲ್ಪ ಮೈದಾ ಹಿಟ್ಟು, ಒಂದು ಸ್ವಲ್ಪ ರವೆ. ನಾವು ಯಾವ ಕಪ್ಪಿಲೆ ಮೈದಾ ಹಿಟ್ಟು ತೊಗೊಂಡಿವೋ ಅದೇ ಕಪ್ಪಿಲೇ ರವೆನೂ ತೊಗೊಂಡಿದ್ದ. ಈಗ ಇವೆರಡು ಮಿಕ್ಸ್ ಮಾಡಿ ಕಿಸಿಂದ ಹಿಟ್ಟನ್ನ ಇಡಬೇಕು. ಇದಕ್ಕೆ ನಾನು ಮತ್ತೇನೋ ಸೋಡಾ ಆಗಲಿ ಏನೋ ಅಲ್ಲಿ ಹಾಕಿಲ್ಲ. ಬರೀ ರವೆ ಮತ್ತು ಮೈದಾ ಹಿಟ್ಟು 2 ಮಿಕ್ಸ್ ಮಾಡೀನಿ.
ಒಮ್ಮೆ ತೋರಿಸ್ ಹೇಳಿದ್ರೆ ಹೆಂಗ ನಡೀತದ ಏನ್ ಸುದ್ದಿ. 2 ದಿನ ಹಚ್ಚಿಕಟ್ರೆ ಹೆಚ್ಚಿದೆ ನಿನ್ನೆ ಹೋಗಿದ್ದೇವೆ ಏನ್ ನೀರ್ ಬಿಡು ಸೀದಾ ಬಟ್ ತೆಗಿ ಬಡ್ಯಾಕಿಂದ ಸೀದಾ ಮ್ಯಾಕಿಡಿ ಎಷ್ಟು ಈಗ ಮೊಬೈಲ್ ಇಲ್ತಾ ಹಿಡಿದೇಳು ಪಾಪೇನಿ ಹಿಂಗಿಡಿ ಯಾಕೆ ಇನ್ನ ಮುಂದೆ ದಿನ ಇಲ್ಲತ್ತಾ ಇನ್ನ ಇದು 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 ಮುಗತಕ್ಕ ಕೆಟ್ಟು ಹಿಟ್ಟು ನಾದಬೇಕಾದ್ರೆ ಭಾಳಷ್ಟೇನ ಗಟ್ಟಿಯಾಗಿ ನಾದಿದ್ದಿಲ್ಲ ರೀ ನಾನು ಅಷ್ಟೇ ಒಂದು ಸ್ವಲ್ಪ ಮೀಡಿಯಮಾಗಿ ನಾದಿಟ್ಟಿದ್ದೆ ಆದ್ರೂ ಒಂದು ಸ್ವಲ್ಪ ಗಟ್ಟಿನೇ ಆಗಿತ್ತು ಅದಕ್ಕೆ ಒಂದು ಸ್ವಲ್ಪ ಮೆತ್ತಗಿದ್ದಿರಬೇಕು ಆದರೆ ನಾನು ಒಂದು ಸ್ವಲ್ಪ ಪಾನಿಪುರಿ ಎಲ್ಲ ಉಬ್ಬುತ್ತಾವ ಇಲ್ಲ ಅಂತ ಹೇಳ್ಕೇಸಿಂದ ಅದಕ್ಕಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿ ಭೀ ನಾದಿದ್ದೆ ಅದ್ರಾಗ ಬೇರೆ ಮೈದಾ ಹಿಟ್ಟು ಅದಲ್ಲ ಅದು ಮೈದಾ ಹಿಟ್ಟು ಮತ್ತು ರವೆ ಅದಲ್ಲ ತೀರಾ ಇಷ್ಟು ಭಾಳಷ್ಟು ಜಿಗಿ ಆಗಿಬಿಟ್ಟಿತ್ತು ಅಲ್ಲಿ ಲಟ್ಟಿಸ್ಬೇಕಾದ್ರೆ ಒಟ್ಟು ದೊಡ್ಡ ಚಪಾತಿ ಅಂತೂ ಹಿಗ್ಗಲಾಗಿತ್ತು ಹಾಗಾಗಿ ಅದೊಂದು ಚಪಾತಿ ಲಟ್ಟಿಸ್ತಿದ್ದೆ ನಾನು ಇನ್ನು 4-5 ಚಪಾತಿ ಆಗೋಷ್ಟು ಹಿಟ್ಟಿತ್ತು ಒಂದು ಸ್ವಲ್ಪ ದಿಪ್ಪನೇ ಇಟ್ಬಿಟ್ಟಿದ್ದು ನಾನು ಭಾಳಷ್ಟು ತೆಳುವಾದ್ರೆ ಜಾಸ್ತಿ ಉಬ್ಬಂಗಿಲ್ಲ ಪಾನಿಪುರಿ ಅಂತೇಳಿ ಒಂದು ಸ್ವಲ್ಪ ದಿಪ್ಪ ಇಟ್ಟು ಮಾಡಿದ್ರಿತ್ತು ಅಂತೇಳಿ ಕೇಸಿಂದ ಕೈಗೆ ಅದಿಷ್ಟು ಲಟ್ಟಿಸ್ತಿದ್ದೆ ಇದಕ್ಕೆ ಕಪ್ಲಿಂತ ಕಡಿಬೇಕಾದ್ರಂತೂ ಈ ಫಸ್ಟಿಗೆ ನಾನು ಒಂದು ಸಣ್ಣ ಸೈಜ್ಲಿಂತ ಕಟ್ ಮಾಡಿ ಕಿಸಿಂದ ಆಮೇಲೆ ಮತ್ತು ದೊಡ್ಡ ಸೈಜ್ಲಿಂತ ಕಟ್ ಮಾಡೋದೈತೆ ಕಿಸಿಂದ ಸ್ವಲ್ಪ ಸಣ್ಣ ಸೈಜಿಂತಾನೆ ಕಟ್ ಮಾಡ್ಬೇಕು ರೀ ಏಕೆಂದ್ರೆ ಜಾಸ್ತಿ ದೊಡ್ಡ ಇದರಂತೂ ಪಾನಿಪುರಿ ಅಷ್ಟೇನು ಸರಿಯಾಗಿ ಬರೋಂಗಿಲ್ಲ ಹಾಗಾಗಿ ಕಿಸಿಂದ ಒಂದು ಸ್ವಲ್ಪ ಈಗ ಅಂಗಡಿ ಒಳಗೆ ಮಾಡಿಟ್ಟು ಪಾನಿಪುರಿ ಅಂತೂ ಸಿಗ್ತಾವಲ್ಲ ರೀ ರೆಡಿಮೇಡ್ ಪಾನಿಪುರಿ ಅದೇ ಸೈಜಿನಾಗೆ ಕಟ್ ಮಾಡಿದ್ದು ನಾನು ಆದರೆ ಕರ್ದ ಮೇಲೆ ಕೂಡ ಭಾಳಷ್ಟು ದೊಡ್ಡ ಆಗಿದ್ದಿಲ್ಲ ಭಾಳಷ್ಟು ಸಣ್ಣ ಆಗಿದ್ದವು ಹಾಗಾಗಿ ಇದೊಂದು ಸಲ ಹಾಕೀನಿ ಮತ್ತೊಂದು ಸತಿಗೆ ಒಂದು ಸಣ್ಣದ ಬಟ್ಲಲ್ಲಿಂದ ಕಟ್ ಮಾಡಿದ್ರೈತೆ ಅಂತ ಹೇಳ್ಕಿಸ್ನ ಇದೊಂದಿಷ್ಟು ಒಂದು ಸೈಜಿನಷ್ಟು ಕಟ್ ಮಾಡಿ ಇಟ್ಟಿದ್ದೀನಿ ಇವ್ಸ್ ಕರೆದ್ಬಿಟ್ಟು ಇನ್ನೊಂದು ಸತಿಗೆ ಬೇರೆ ಬಟ್ಲಲ್ಲಿಂದ ಕಟ್ ಮಾಡ್ಬೇಕಂತ ಅಂದ್ಕೊಂಡು ಯಾಕಂದ್ರೆ ಭಾಳಷ್ಟು ಸಣ್ಣ ಆಗಿದ್ದವು
ಇದಕ್ಕಂತೂ ಬೇರೆ ಬಟ್ಲಲ್ಲಿಂತ ಕಟ್ ಮಾಡತ್ತಿದ್ದಾರೆ ನಾನು, ಯಾಕಂದ್ರೆ ಭಾಳಷ್ಟು ಸಣ್ಣವಾಗಿದ್ದೀವಲ್ರಿ ಅವು. ಹಾಗಾಗಿ ಒಂದು ಸ್ವಲ್ಪ ದೊಡ್ಡ ಸೈಜಿಂದ ಬಟ್ಲ ತೊಗೊಂಡು ಕಿಸಿಂದ, ಅಂದ್ರೆ ಪಾನಿಪುರಿ ಸೈಜ್ ಬಟ್ಲನೇ ಎತ್ತಿದ್ದು. ಹಾಗಾಗಿ ಕಿಸಿಂದ ಇದ್ರಲಿಂತ ಕಟ್ ಮಾಡಿದ್ರೈತೆ ಅಂತ ಯಾಕಿಸಿಂದ ಅದರಿಂತನೇ ಕಟ್ ಮಾಡತ್ತಿದ್ದೆ ಈಗ. ಇವಂತೂ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಆಗಿಬಿಡ್ತಾವೆ ರೀ ಪಾನಿಪುರಿ, ಅವಂತೂ ಭಾಳಷ್ಟು ಸಣ್ಣವಾಗಿದ್ವು. ಪೈಲೆ ಬಟ್ಲದಿಂದ ಕಟ್ ಮಾಡಿದ್ದ ಪಾನಿಪುರಿ ಜಾಸ್ತಿ ಉಬ್ಬಿದ್ದಿಲ್ಲ ರೀ. ಆ ಥರ ಬಟ್ಲದಾಗ ಇದ್ದೀವಿ ಪೈಲೆದ ಸೈಜ್ ಅವು. ಅಂದರೆ ಇವಂತೂ ಜಾಸ್ತಿ ಉಬ್ಬಿಟ್ಟಿದ್ವು. ಒಂದು ಸ್ವಲ್ಪ ದೊಡ್ಡ ಸೈಜ್ ಮೇಲೆ ಕಟ್ ಮಾಡಿದ್ನಲ್ಲ, ಹಂಗಾಗಿ ಕಿಸಿಂದ ಒಂದು ಸ್ವಲ್ಪ ಜಾಸ್ತಿನೇ ಉಬ್ಬಿಬಿಟ್ಟಿದ್ವು. ಇದಕ್ಕಂತೂ ಸೋಡಾ ಅಲ್ಲಿ ಏನು ಹಾಕಿದ್ದಿಲ್ಲ ನಾನು. ಈ ಥರ ಹಸಿದೆ ಆದರೆ ಒಂದು ಸ್ವಲ್ಪ ಕಮ್ಮಿ ಉಬ್ಬಿರ್ತಾವೆ. ನಾವು ಪಾನಿಪುರಿ ಮಾಡಿಕಿಸಿನ ಒಂದು ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಕರೆದ್ಬಿಟ್ರೆ ಜಾಸ್ತಿ ಉಬ್ಬಿ ಬಿಡ್ತಾವೆ ರೀ. ಅದಕ್ಕೆ ಒಂದು ಸ್ವಲ್ಪ ಕಮ್ಮಿನೇ ಉಬ್ಬಿದ್ವು ಇವು. ಅಂದ್ರೆ ಆಗಿಂದಾಗೆ ಕರೆದು ಆಗಿಂದಾಗೆ ಮಾಡತ್ತೀನಲ್ರಿ, ಹಂಗಾಗಿ ಕಿಸಿನ ಒಂದು ಸ್ವಲ್ಪ ಕಮ್ಮಿ ಉಬ್ಬಿದ್ವು. ಇವಾಗ ಪಾನಿಪುರಿ ಮಾಡೋದಂತೂ ಇವಂತೂ ಪೈಲೆದ ಬಟ್ಲಲ್ಲಿಂತ ಮಾಡಿರೋಂಥ ಪಾನಿಪುರಿ ಇದ್ದಿದ್ರು. ಇವು ಸೈಜ್ ಅಂತೂ ಹಿಂದ್ಗಡೆ ನಾನು ಬಟ್ಲಾದ್ಲಿಂತ ದೊಡ್ಡ ಸೈಜ್ಲಿಂತ ಕಟ್ ಮಾಡಿದ್ದೆ. ಇವಾಗ ಸಾಂಬಾರನ್ನ ಮಾಡಿಟ್ಟಿದ್ರಿ, ಪಾನಿಪುರಿ ನೀರು ಮಾಡಿದ್ದೆ. ಮತ್ತು ಒಂದು ಸ್ವಲ್ಪ ಚಟ್ನಿ ಮಾಡಿದ್ದೆ ಕೂಡ. ವಟಾಣಿ ಚಟ್ನಿ ಮಾಡಿದ್ದಿಲ್ಲ ನಾನು, ಬಟಾಟಿಲಿಂತಾನೆ ಚಟ್ನಿ ಮಾಡಿದ್ದೆ. ತೋರಿಸ್ತೀನಿ ರೀ.